ಎಷ್ಟು ಎಟ್ಕಿಸ್ಕೊಂಡು ಮಾತಾಡ್ತಿಲೆ ಕಂತ್ರಿ ಮುಂಡೆ ಕಿತ್ತೋದೋಳೆ. ನನ್ನ ಸೊಸೆ ಕಣಿ, ನಾನು ಹೆಂಗಾರ ಬೇಕೋತೀನಿ ನಿನ್ಗೇನೆ. ನಿನ್ಗೇನೆ ನೋವು? ನೀನ್ ಸೊಸೆ ಒಂದು ಜಗಳವ ಮನೇಲಿ ಮಾಡಿಕೊಳ್ಳೆ ಅವಳು ಇಲ್ಲಿ ಬಂದವಳೆ ಟಿವಿ ನೋಡತ್ತಕ್ಕೆ. ಅಪರೂಪಕ್ಕೊಂದು ಸಾಕ್ತಾರೆ ಪಿಕ್ಚರ ನೋಡೋಣ ಅಂತ ಬಂದಿದ್ರೆ ಇಲ್ಲಿಗೆ ಬಂದವಳೆ ಕತೆ ಅನ್ಕೊಂಡು. ನಿಮ್ಮಂತ ಕಿತ್ತೋದ್ ಮುಂಡೆ ಅತ್ತೆ ಇದ್ಬಿಟ್ರೆ ಉದ್ದಾರ ಕಣ ಹೋಗ್ರವ. ಅಯ್ಯಯ್ಯೋ ಯವ್ವ, ಏನ್ ಬುದ್ಧಿ ಕಲ್ತಿದಿರೋ ಕಣೆ. ಆ ಹುಡ್ಗಿನ ಅದೇನು ಉರ್ಬಟ್ಕೊಂಡು ತಿಂದಿರೋ ಕಣೆ ಕಣವ. ಸುಮ್ಮನೆ ತಾಯಮ್ಮ ಅಂತ ಮಾತಾಡ್ತಾ ತಲೆ ಮುಂದೆಲ್ಲ ಕಿತ್ ಕೈ ಕೊಟ್ಬಿಡ್ತೀನಿ ಕಂತ್ರಿ ಮುಂಡೆ. ಅಲ್ಲ ನನ್ನ ಸೊಸೆ ಕಂಡ್ಲೆ ನಾನು ಎಷ್ಟಾರ ಬೇಕೋತೀನಿ, ಎಷ್ಟಾರ ಏನಾರ ಮಾಡ್ಕೋತೀನಿ. ನೀನ್ ಯಾವ ಒಳ್ಳೆ ಕೇಳಕ್ಕೆ ನನ್ನ ಹೋಗಿ ಶಿರೋಮಣಿ, ನೀನ್ ಯಾವಳು ಕೇಳಕ್ ಬಂದಿದ್ಲು? ನಾನೇನೋ ಒಂದು ಮಾತು ಅಂದ್ರೆ ನನ್ನ ಮೇಲೆ ಹಂಗ್ ಬಂದವಳು ನೋಡಿ ಜಗ್ಲಕ್ಕೆ. ಅವಳಿಗೇನು ಬರ್ಲಿವಲ್ಲ ಅವತ್ತು ಈ ಮುಂಡಿಗೆ. ಯಾಕೆ ಹಿಂಗೆ ಕಿರ್ಚಾಡ್ತಿರಲ್ಲ? ಅಜ್ಜಯ್ಯ ಬೇರೆ ಟಿವಿನ ಆಫ್ ಮಾಡ್ಕೊಂಡು ಎಲ್ಲಾನು ಆಚೆ ಕರ್ಕೊ ಬಂದ್ಲು. ಅಯ್ಯಯ್ಯೋ ಅಯ್ಯೋ ಯವ್ವ ತಾಯೇ ಹೋಗು. ಅದೇನು ಜಗಳ ಆಡಿರೋ ಕಣೆ, ಅದು ಯಾಕೆ ಜಗಳ ಆಡ್ತಾ ಇದ್ರು ಕಣೆ ಒಂದು ಗೊತ್ತಾಗವಲ್ದು. ಇವಳೊಬ್ಳು ನಂದೆಲ್ಲ ಇಲ್ಲಿ ಅಂತ ನಂದು ಗೋಪಾಲ ಅಂತ ಬಂದ್ಬಿಡ್ತಾಳೆ. ಮುಚ್ಕೊಂಡು ನಿಂತ್ಕೊಳ್ಳಿ ಅವಳು ಹುಡುಗ ಮುತ್ಕಿ. ಇವಳಿಗೆ ಕಿವಿ ಕೇಳಿಸ್ತಾರೆ ಟಿವಿ ನೋಡಕ್ ಬಂದ್ಬಿಡ್ತಾಳೆ ಊರಿಗಿಂತ ಮುಂದಾಗಿ. ಊರೊಳಗೆಲ್ಲ ಟಿವಿ ನೋಡಕ್ ಹೋಗ್ತಾ ಇದೀನಿ, ನಾನು ಟಿವಿ ನೋಡಕ್ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಈ ಮುಂಡೇರ್ಗೇನು ಬಂದು ಹೋಗಿಲ್ಲ, ಬಾಳೆಲ್ಲ ಬದುಕಿಲ್ಲ. ಮುಂಡೇರ್ಗೆ ಬಂದು ಕೂತ್ಕೋತಾರೆ ಟಿವಿ ಮುಂದೆ. ಅದ್ಯಾಕೆ ನನ್ನೆಲ್ಲ ಸೇರ್ಸ್ಕೊಂಡು ಬೈತಿಯಲ್ಲ? ಬೈದ ನೀನ್ ಸೊಸೆ ಮಾತ್ರ ಬೈಕೋ, ಕರ್ಕೊಂಡೋಗಿ ಮನೆಗೆ ಬೈಕೋ ಹೋಗಮ್ಮ. ಇದ್ಯಾಕಮ್ಮ ಹಿಂಗ್ ಮಾತಾಡ್ತಿಯಲ್ಲ? ಅದ ಯಾಕೆ ಸುಮ್ಮನೆ ನಿಂತಿದೀವಿ ಅಂತಾನೆ? ನೋಡು ಹೆಂಗ್ ಮಾತಾಡ್ತಿಯಲ್ಲ. ಕೆಲಸ ಕರೀದೆಲ್ಲ ಮಾಡ್ಬಿಟ್ಟು ಕಣ ಬರೋದು ನಾವು. ನಮ್ಗೂ ಕೆಲಸ ಮನೆ ಬದುಕು ಬಳವು ಎಲ್ಲ ಅದೇ ಎಲ್ಲ ಮಾಡ್ಬಿಟ್ಟು ಒಂದ್ಗಳಿಗೆ ಬಂದು ಕುತ್ಕೋತೀವಿ. ಅದಕ್ಕೆ ನೋಡಿ ಹೆಂಗ್ ಮಾತಾಡೋಣ. ನೀನ್ ಬೈಯೋಳು ಸೊಸೆ ಮಾತ್ರ ಬೈಕೊಂಡು ಕರ್ಕೊಂಡೋಗು. ನೋಡೆ ಕಂತ್ರಿ ಮುಂಡೆ, ನಿನ್ನಿಂದಾಗಿ ಇವತ್ತು ಎಷ್ಟು ಜನತ ಮಾತು ಕೇಳಂಗಾಯ್ತು ನಾನು. ಮನೇಲಿ ಬದುಕು ಮಾಡು ಅಂತಂದ್ರೆ ಆಗಲ್ಲ, ಇಲ್ಲಿ ಬಂದು ಕುತ್ಕೊಂಡ್ರೆ ಟಿವಿ ನೋಡಕ್ಕೆ. ನೋಡು ನಿನ್ನಿಂದಾಗಿ ಇವತ್ತು ಯಾವಳ ಕೈಲ ನಾನು ಮಾತು ಕೇಳಂಗಾಯ್ತು. ಅದಿಲ್ಲೋಗೋ ಬೀದಿಲೋಗವಲ್ಲ ನನಗೆ ಇವತ್ತು. ನನಗೊಂದು ಮಾತಾಡಂಗ ಮಾಡಿದೆ ನೀನು ಇವತ್ತು. ಬಾಯಿ ಇವತ್ತು ನಿನಗೆ ಮೆಣಸಿನ್ಕಾಯಿ ಉದ್ರ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ತಾಯಮ್ಮನೇ ಅಲ್ಲ. ಅಯ್ಯೋ ಅತ್ತೆ ಸುಮ್ಮನಿರುತ್ತೆ. ಯಾಕತ್ತೆ ಏನೋ ಗೊತ್ತ ಬಂದ್ಬಿಟ್ಟು ನನ್ನ ಹೆಸರು ಬರಲ್ಲ ಸುಮ್ಮನಿರತ್ತಾಗೆ. ಇನ್ನೊಂದಿನ ಈ ಜೈ ಮನೆ ಒಳಗೆ ಕಾಲ ಮಾಡಬಿಟ್ರೆ ಟಿವಿ ನೋಡಕ್ಕೆ ಅಂತ ಕಾಲ ಕತ್ತರಿಸ್ಬಿಡ್ತೀನಿ ಮುಂಡೆ. ನಿನಗೆ ಅಷ್ಟಿಷ್ಟಲ್ಲ, ನಿನಗೆ ದುರಂಕಾರ ಜಾಸ್ತಿ ಆಗ್ಬಿಟ್ಟದೆ ನಿನಗೆ. ನಾನು ಎಸಟ ಹೋಗ್ಲಿ ಅಂತ ಬಿಟ್ಕ ಬಂದಲ್ಲ ಅದು ನಿನಗೆ. ಅಯ್ಯೋ ನಿನ್ ಜೀವಮಾನದಲ್ಲಿ ಬಂದು ಅಂತ ನೋಡಲ್ಲ ಕಣ್ ಬಾರತ್ತೆ. ಹೋಗ ನಮ್ಮ ಮನೆ ತಕ್ಕೆ ದಾರಿದ ಎಲ್ಲಾರು ನೋಡಂಗ್ ಜಗಳ ಆಡ್ಬೇಡ. ನಿಂದ ಅಮ್ಮಯ್ಯ ಬಾರತ್ತೆ. ಅಂತ್ರಿ ಮುಂಡೇರ್ ಅಂತ ಮುಂಡೇರ್ ಇಂಥ ಮುಂಡೇರ್ ಕೇಳ ನನ್ ಗೊತ್ತ. ನಾನು ಮಾತಾಡ್ಸಿದೀನಿ ನೀನು ನಡಿ. ನಿನ್ಗೆ ಗೊತ್ತ ನನ್ನ ಮಗನಿಗೆ ಹೇಳಿ ನಿನ್ಗೆ ಮಾಡಿಸ್ಕೊಡ್ದೆ ಅವರೇ ನನ್ನ ಹೆಸರು ತಾಯಮ್ಮ ಅಂತ ಕರಿಬೇಡಿ ಇನ್ನೊಂದ್ಸರಿ. ನಡಿ ನೀನು ಇವತ್ತ ಮನೆಗೆ. ಅಯ್ಯೋ ತಾಯಮ್ಮ ಯಾಕೆ ಹಿಂಗೆ ಆಡ್ತೀಯಾ? ಏನೋ ಒಂದ್ ದಿವಸ ಬಂದ್ಬಿಟ್ಟವಳೆ ಬಿಡು. ಟಿವಿ ನೋಡಕ್ ತಾನೇ ಬಂದಿದ್ದು, ಬೇರೆ ಏನಕ್ಕೂ ಬಂದಿಲ್ವಲ್ಲ. ನಮ್ಮನೆಗೆ ತಾನೇ ಬಂದಿರೋದು. ನೀನ್ ಯಾಕಮ್ಮ ಹಿಂಗ ಆಡ್ತೀಯಾ? ಸ್ವಲ್ಪ ಇದ್ರ ತರ ಮಾತಾ ಮಾಡು ನೀನು. ಬಿಡು ಎಸಟ ಒಂದ್ಸಲ ಬಿಟ್ಬಿಡು. ಅವಳಿಗೊಂದ್ಸಲ ಬರಲ್ಲ ಅಂತ ಹೇಳ್ತಾ ಇದ್ದಳಲ್ವಾ, ಬಿಟ್ಬಿಡು ಈ ಸಲ. ಕೊಡ್ಲಿ ಕಣವ ಟಿವಿ ನೋಡಿ ನಾನು ಬೇಡ ಅನ್ನಲ್ಲ. ಮನೆ ಒಳಗಿನ್ನು ಎಷ್ಟು ಬದುಕದೆ ಗೊತ್ತೇನವ. ಒಂದು ಬದುಕು ಮಾಡದ ಒಂದು ಬಾಳೆ ಮಾಡದ ಬಂದು ಕುತ್ಕೊಂಡ್ಬಿಟ್ರೆ ಯಾರವ ಮಾಡೋರು? ಅಡುಗೆ ಮಾಡಿದಳವ. ಗಂಡ ಹಿಂಗ ಕುರಿತವಿಂದ ಬರ್ತಾನೆ, ಅವನು ನನ್ನ ಮುದ್ದೆ ಏನು ಮಾಡಿ ಕೊಯ್ಕನ. ಇವಳು ಜ್ಞಾನ ಬೇಡವಕ್ಕ ಇವಳಿಗೆ. ನೀನು ಎಲ್ಲ ಕೆಲಸ ಮಾಡ್ಬಿಟ್ಟಲ್ವೇ ನಮ್ಮ ಬರೋದು ಟಿವಿ ನೋಡಕ್ಕೆ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರನ್ನ. ಅಯ್ಯೋ ಮುದ್ದೆ ಎಲ್ಲ ಮಾಡಿ ಕುಟ್ಟೆ ಬಂದಿದ್ದೀನಿ ಕಣಕ. ಇವಮ್ಮ ಅಡುಗೆ ಮನೆಗೆ ಹೋಗಿ ನೋಡ್ದೆ ಹಿಂಗೆ ಕುಣಿತಾವಳೆ. ಮುದ್ದೆ ಮಾಡಿದ್ದೀನಿ, ಸಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ, ಎಲ್ಲ ಕೆಲಸನೂ ಮಾಡಿದ್ದೀನಿ. ಬರೀ ದೀಪ ಒಂದು ಹಚ್ಬೇಕಷ್ಟೇ ಮನೇಲಿ. ಇನ್ನು ಎಲ್ಲ ಬದುಕು ಮಾಡಿದ್ದೀನಿ. ನನ್ಗೇನು ತೀಟನ್ಲೇ ದೀಪ ಹಚ್ಚು ಕುತ್ಕೊಳಕ್ಕೆ? ನೀನು ತಡಿಗೆ ಸರಿ ಗರ್ತಿ ಅವತ್ತು ವಾರ ಒಪ್ಪತ್ತು ಅಂದೆಯ ಮುಸಂದಲ್ಲಿ ದೀಪ ಹಚ್ಚನ ಅಂದೆಯ ಟಿವಿ ನೋಡಕ್ ಬಂದು ಕುತ್ಕೊಂಡಿದ್ಯಲ್ಲ ಕೆಟ್ಟ ಮುಂಡೆ ನೀನು. ನಡಿ ನಿನ್ಗೆ ಅವೇ ಇವತ್ತು ನಡಿ ನೀನು. ನನಗೆ ಬರಲ್ಲ ಅಂತ ಹೇಳ್ತಾ ಇದೀನಂತೆ. ಬಿಟ್ಬಿಡತ್ತೆ ಇಂದ ಅಮ್ಮಯ್ಯ ತಗೆ. ನೀ ಕಾಲು ಬೀಳ್ತೀನಿ ಬಿಟ್ಬಿಡತ್ತೆ. ತಮ್ಮಕ್ಕ ನನ್ನ ಮಕ್ಕ ನೋಡ್ಕೊಂಡಿದ್ದು ಒಂದ್ಸಲ ಅವಳನ್ನ ಕ್ಷಮಿಸ್ಬಿಡು ನೀನು. ನಾನು ಅವಳಿಗೆ ಹೇಳ್ಕೊಡ್ತೀನಿ, ಎಲ್ಲ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಮೇಲೆ ಅವಳು ಇದೊಂದ್ಸಲ ಕ್ಷಮಿಸ್ಬಿಡು. ಅಯ್ಯೋ ಅವಳವ ಶಿರೋಮಣಿ ಚಮಸೋಳು. ಅವಳು ಬಾಯಿಗೆ ಮಣ್ಣಾಕ, ಅವಳು ಬಾಯಿಗೆ ಮಣ್ಣಾಕ ಕಣ್ ಬಾ. ಅಯ್ಯಯ್ಯೋ ತೊರಬಾರ್ ತಂದಿನಿ ಅಂತ ಊರೊಳಗೆಲ್ಲ ಕುತ್ಕೊಂಡು ಮೆರೆಸ್ತಾಳೆ ಕಣ. ಬಾ ಬೇಡ ನೋಡು ಕಾಳಿ ಬೇಡ. ನೀನು ಹಿಂಗೆ ಮಾತಾಡ್ತಾರೆ ನಿನ್ನ ಮೆಟ್ರೆ ಮೇಲೆ ಕಾಲ ಮಾಡಿಬಿಟ್ಟೆ ನಾನು ಸಾಯಿಸೋಳು. ನಾನು ತಾಯಮ್ಮ ಎಂತೋಳು ಅನ್ಕೊಂಡಿದ್ದೀನಿ ನೀನು, ನಿನ್ಗೆ ಗೊತ್ತು. ಸುಮ್ಮನೆ ನನ್ನ ಕೆಣಕ್ತಾ ಇದ್ದೀನಿ ಇವತ್ತ. ಏನು ಮಾಡ್ಬಿಟ್ಟಿಲ್ಲ, ಏನು ಮಾಡ್ಬಿಟ್ಟು ಇವಳು ಹಬ್ಬಳೆ ಮೆಟ್ರೆ ಮೇಲೆ ಕಾಲು ಮಾಡಿಬಿಡೋಳು. ಇವಳು ಮೆಟ್ರೆ ಮೇಲೆ ಕಾಲು ಮಾಡೋ ಗಂಟ ನಾನು ಕಡಲೆಪುಡಿ ತಿಂತಾ ಇರ್ತೀನಿ. ಹೋಗೆ ಕಿತ್ತೋದೊಳೆ. ಅದೇ ಅಪ್ಪ ಸೊಸೆನ ಮನೇಲಿ ನೀರ್ಪ ಮಡಿಕೊಳಕ್ಕಾಗದೇ ಇದ್ರು ಚಂದವಾಗಿ ಇಲ್ಲಿ ಮಾತಾಡ್ತಾಳೆ ತಾಯಮ್ಮ. ಅಲ್ಲ ನಮ್ಮನ್ನೆಲ್ಲ ಎಡ್ಕಿಸ್ಕೊಂಡು ಮಾತಾಡ್ತಾಳಲ್ಲ. ನಿಮ್ಗೆ ಯಾಕಮ್ಮ ನಮ್ಮ ಮನೆ ಸುದ್ದಿ ಮನೆ ಒಳ್ಳೆ ಮಾತಾಡ್ದಳು. ನೀವಯ್ಯ ನಾನು ಸೊಸೆ ನಾನು ಕರ್ಕೊಂಬಂದ್ರೆ ಸೊಲ್ಲೋ ಅಂತ ಕುಣಿತಾರರು. ನಿಮ್ಗೇನು ಒಂದೊಂದಾಗಲ್ಲ ಬಂದು ಒಂದ್ ಸತ್ತಿರ ಬಂದ್ರಿ ಮುಂಡೆರ ನೀವು. ಹಿಂಗೆ ಒಳ್ಳೇದಾಗಲ್ಲ ಕಣ. ನನ್ನ ಸಾಪ ವಾ ಪತ್ತಿರತ್ತ ಶಿರೋಮಣಿ ಸಾಪ ಹಾಕ್ಬಿಡ್ಲು. ನಾವೆಲ್ಲ ಬಸ್ ಆಗೋಯ್ತೀವಿ ಈಗ. ಹೋಗೋಗು ಮನೇಲಿ ಕ್ಯಾಮೇರೆ ಮಾಡಿ ನೋಡಿ. ಆಗಿದ್ದಾಗೋಯ್ತು. ಭಾರತೆ ದೇಶ ಜಗಳ ಆಡಿಯತ್ತೆ. ಭಾರತೆ ಮನೆಗೆ ಹೋಗೋಣ. ಎಲ್ಲ ನಿಂದನೆ ಕಣ್ಲ ಗುಡ್ಸಟಿ. ಇವತ್ತು ಇವರೆಲ್ಲ ನಾನು ಇಷ್ಟು ಮಾತಾಡ್ತಾವ್ರೆ ಅಂದ್ರೆ ನಿನ್ನಿಂದನೆ ಕಣ್ಲ ಗುಡ್ಸಟಿ. ಮತ್ತೆ ಗುಡ್ಸಟಿ ಬೇಡ ನನ್ನ. ನಾನು ಸುಮ್ಮನೆ ಸೋಸ್ಕೊಂಡು ಮಾತಾಡ್ತೇನೆ. ಗುಡ್ಸಟಿ ಅಂತಂದ್ರೆ ಚೆನ್ನಾಗಿರೋ ನಾನು ಈಗಲೇ ಹೇಳ್ತೇನೆ. ಮನೆಗೆ ಹೋಗೋಣ ಬಾ ಅಂತ ಕರೀತಾರದು ನಾನು. ಅಯ್ಯೋ ನಾ ಸಾವುತೆತ್ತ ಮಗಳೇ, ನನ್ನ ಮುಂದೆಲ್ಲ ಅದೇ ನಿಗ್ರಿಸ್ಕೊಂಡು ಮನೆಗೆ ಹೋಗೋಣ ಭಾರತೇ ಅಂತ ಮಾತಾಡಿಯ. ಓಹೋ ಇಷ್ಟು ಬಂದ. ಇವತ್ತು ನೀನಿರ್ಬೇಕು ಮನೆ ಒಳಗೆ, ಇಲ್ಲ ನಾನಿರ್ಬೇಕು ಕಣೆ. ಬಾ ಇವತ್ತು ಮನೆ ತಕ ಬಾರ್ಲೆ. ನಿನಗೆ ಮಾಡಿಸ್ತೇವ್ರೆ ನಮ್ಮ ಅಪ್ಪಂಗೆ ಗುಡ್ತಾಳಲ್ಲ ಕಣ. ಬರೀ ನೀನು ಗುಡ್ಸಟ್ಟಿ ಅಂದ್ಬಿಟ್ರೆ ಕೇಳಿಸ್ಕೊಂಬಿಡಕ್ಕೆ ಸುಮ್ಮಿದ್ದೆ ನಾನು. ನೀನೆಲ್ಲಾರು ಬಂದಂಗೆ ಅನ್ಬೇಡ ನನಗೆ. ನಾನು ಯಾವ ಗುಡ್ಸಟ್ಟಿ ಅಲ್ಲ ನಾನು ಮನವಾಗಿ ಬಾಳೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿರಂಗಲ್ಲ ನಾನು. ಅವ್ವಾ ಹಂಗಾರೆ ನಾನು ಗುಡ್ಸಟ್ಟಿ ಹಂಗಾರೆ ಹೇಳ್ಕೊಂಡಿದ್ದೆ ನೀನು. ನಾನು ಹಂಗೆ ಅಂದೇ ಇಲ್ಲ. ನೀನು ಯಾಕೆ ಹಂಗ ಅನ್ಕೋತಿಯಲ್ಲ? ಕುಂಬಕ್ಕೆ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡ್ಕೋತಿಯಲ್ಲ. ಸುಮ್ಮನೆ ನಡಿ ಮನೆ ತಕ್ಕೆ.
ಅಬ್ಬೋ ಅಬ್ಬಬ್ಬಬ್ಬಬ್ಬಾ, ಇಷ್ಟು ಜನದ ಮುಂದೆ ನನಗೆ ಯಾವ ಮರ್ಯಾದೆ ಮಾಡ್ಬಿಟ್ಟಲ್ಲ. ಇನ್ನ ಈ ಮನೆ ಒಳಗೆಲ್ಲ ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಹೋಯ್ತೀನಿ ಈಗಲೇ ಹೋಗಿ ಪಟೇಲಪ್ಪನ ಕರ್ಕೊಂಬಂದು ಆಗಿದ್ದಾಗ್ಬಿಡ್ಲಿ. ನಾನು ನಿನಗೆ ನಾನೇನು ಮಾಡಿದನು ಮಾಡಬಾರ್ದ ತೋರಿಸ್ತೀನಿ ಬಾ. ಬಾರಿ ದಿನದ ಮನೆ ಗಂಟ ನಿನಗೆ ಮಾಡ್ಕೊಡ್ದೆ ಕೇಳ್ಕೊ. ಯಾಕೆ ಹಿಂಗೆ ಆಡ್ತಾ ಇದ್ದೀರಲ್ಲ ಇವರಿಬ್ರು? ಯಾಕೆ ಮಗ? ಅಯ್ಯೋ, ಇಬ್ರು ಒಂದೇ ಚಾನಲ್ ನೋಡ್ರೆ, ಒಂದೇ ಚಾನಲ್ ಕಡೆ ಬರೋದು. ಅವಳು ಫಿಲಮ್ ಹಾಕು ಅಂತ ನೀನು ಇದಾಕು ಅಂತಾನೆ. ಅಯ್ಯೋ, ಯಾವುದೋ ಒಂದು ನೋಡೋಣ ನಡೀರಿ. ಊರಿಗೆ ಒಂದು ಹತ್ತದೆ ಅಂದ್ರೆ ಇವ್ರ ಮುತ್ತಿಗೆ ಒಂದು ಹತ್ತಿರ್ತದೆ ಅಲ್ಲ. ನಂದಿಲ್ಲಿ ಪ್ರಾಣನೇ ಹೋಯ್ತಾನೆ ಇವಳಿಗೆ. ಫಿಲಮ್ ನೋಡೋ ಚಿಂತೆ ಮುಂಡಿಗೆ. ಇದ್ಯಾಂಚಕ ಇವ್ರಿಬ್ರು ಹಿಂಗೆ ಆಡ್ತಾರಲ್ಲ ಅತ್ತೆ ಸೊಸೆ. ಓ ಯಶೋದಕ್ಕ ಬಾ. ಅಯ್ಯೋ, ಆ ಹುಡುಗಿ ಟಿವಿ ನೋಡಕ್ ಬಂದಿತ್ತು ಕಣಕ್ಕ. ಅವ್ಳು ಟಿವಿ ನೋಡಕ್ ಬಂದಿರೋದಕ್ಕೇನೆ ಇವಳು ಅಯ್ಯೋ ಈ ತಾಯಮ್ಮ ಫುಲ್ಲು ಜಗಳ ಆಡ್ತಾ ಇದ್ದಾಳೆ. ನಮ್ಗಂತೂ ಸಾಕಪ್ಪ ನಂಗೆ ಆಗ್ಬಿಟ್ಟೈತೆ. ಯಾಕಾರು ಟಿವಿ ತಂದಿದ್ದು ಮನೆಕೊಂಡಿದ್ದೀವೋ ಅನಿಸ್ಬಿಟ್ಟೈತೆ ಕಣಕ್ಕ ನಮ್ಗಂತೂ. ಅಯ್ಯೋ ಏನು ಜಗಳ ಆಡ್ತಾವ್ರಕ್ಕ. ಅವಳು ಅತ್ತೆ ಸೊಸೆ ಜಗಳ ಆಡ್ತಾರೆ. ಆ ಕಾಳಮ್ಮ ಬೇರೆ, ಆ ಕಾಳಮ್ಮನ ಸುಮ್ಮನೆ ಇರಲ್ಲ. ಅಯ್ಯೋ ನನ್ಗಂತೂ ತಲೆ ಕೆಟ್ಟು ಹೋಗೈತಕ್ಕ. ಅಯ್ಯಯ್ಯೋ, ಈ ತಾಯಮ್ಮಂಗೆ ಏನಂತೆ ಒಂದ್ ಗಳಿಗೆ ನೋಡ್ಕೊಂಡು ಹೋಗ್ಬಿಟ್ಟಿದೆ ಟಿವಿಯ. ಅಯ್ಯಯ್ಯೋ, ಇವಳು ಒಂಥರ ಆಡ್ತಾಳೆ ಕಣ್ತಾಗಳವ ಕಾಳಮ್ಮ. ಏಯ್ ಕಾಳಕ್ಕ, ನೀವು ಹಿಂಗಾಡ್ತಾ ಇದ್ದೀರಾ ನೀವಿಬ್ರು? ಸುಮ್ಮನೆ ರೀ. ಯಾರ ನೋಡ್ದ ಜನ ಏನಂತಾರು? ಅಲ್ಲ ಅವ್ನು ಟಿವಿ ಮತ್ತೆ ಅದು ಎಷ್ಟು ಜಗಳ ಆಡ್ತಾ ಇದ್ದೀರಿ? ತಗಿ ಶಿವನೆ ಕೆಟ್ಟೆ ಬಿಡ್ರಮ್ಮ. ಅದೊಂದು ಮಾತು ಅದೇನೋ ಏನೊಂದು ಮಾತು ಬರ್ತದೆ. ಅವ್ನು ಕೇರಿಲಿ ಇದ್ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ ಬಿಡ್ರಮ್ಮ. ಅದ ಅಂತ ತಪ್ಪಿದ್ರೆ ಹೇಳ್ತೀನಿ ಮಕ್ಕಳಿಗೆ ಸದಾ ಉಗಿಸ್ಕೊತೀನಿ. ಅಂತ ತಪ್ಪಿಲ್ಲ ಅಂದ್ರೆ ಸುಮ್ಮನಾಗೊಳಲ್ಲ ಸರಿನೇ. ನಾನು ಅವಳು ಏನಾರು ಅನ್ನೆ ಏನಂದ್ರೆ ಅಯ್ಯೋ ಬಿಡೆ, ಏನೋ ಒಂದು ಇದಕ್ಕೆ ಬೇಜಾರಿಗೆ ಬಂದವಳೆ ನೋಡ್ಕೊ ಬತ್ತಾಳೆ ಹೋಗೆ ತಾಯಮ್ಮ ಅಂತಂದ್ರೆ ನೀನು ಅಂತೋಳು ಇಂತೋಳು ಅಂತ ಸೊಲ್ಲೋ ಅಂತ ಕುಂಜೈಕೆ ತಾಯಮ್ಮ. ಇವ್ಳಿಗೇನು ಬರ್ಲಿಲ್ಲ ಮುಡು ಗೊತ್ತು. ನೀನ್ ಯಾಕಮ್ಮ ತಾಯಮ್ಮ ನಿನ್ಸ್ ಕರ್ಕೊಂಡು ಹೋಗೋಳು ಸಸ್ಯ ಮಾತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಅವಳ ಮೇಲೆ ಜಗಳ ಬಂದಿದ್ದಿ ನೇ ಮಗ. ನಂದೇನಾದ್ರು ತಪ್ಪಿದ್ರೆ ನೀನು ಬೇಕಾದ್ರೆ ಏಲ ತಿನ್ಬಿಟ್ಟು ನನ್ನ ಮಕ್ಕಳಿಗೆ ಉಗಿಸ್ಕೊತೀನಿ. ಬೇಕಾದ್ರೆ ಮಿಟ್ಟಾವ್ ನೋಡಿ ಬರ್ಸ್ಕೊತೀನಿ. ನಾನು ನನ್ನ ಸೊಸೆಯ ಕರೆದ್ರೆ ಇವಳು ಏನನ್ಬೇಕು? ಹೋಗಮ್ಮ ಬತ್ತಾಳೆ ಟಿವಿ ನೋಡ್ತಾವಳೆ ಬತ್ತಾಳೋಗು ಅಂತ ದಿಮಾಕಲ್ಲಿ ಮಾತಾಡಿದ್ರಿ ಯಾರು ಸುಮ್ಮನಿದ್ದರು? ಸರಿ, ನಾನೇನಾದ್ರು ಅವಳ ಕರೆದಿದ್ರೆ ಇವಳು ಮಾತಾಡ್ಲಿ. ನಾನು ಇವಳ ಮಾತಾಡ್ತಿಲ್ಲ. ನನ್ನ ಸೊಸೆ ನಾನು ಮಾತಾಡಿಸ್ತಾ ಇದ್ರೆ ಇವಳು ಬಂದ್ಬಿಟ್ಟು ಏನು ಸೊಲೋ ಅಂತ ಕುಣಿತಾಳೆ ನನ್ನ ಮೇಲೆ. ಅಂತೋಳು ನೀನು ಇಂತೋಳು ನೀನು ಸೊಸೆ ಬಾಳಿಸಿ ಅಂತ ಕೇಳ್ತಾಳೆ. ನನ್ನನ್ನು ಎಡ್ಕೊಸ್ಕೊಂಡು ಮಾತಾಡ್ತಾಳೆ. ನಿನ್ನ ಮಕ ನೋಡು, ಮಕವ ಸೊಸೆ ಬಾಳ್ಸ ಮಕ ಕಂಡದ್ ನಿಂದು. ಅಯ್ಯೋ ದೇವನೇ ಶಿವನೇ ಕೆಟ್ಟೆ ಹೋಗು. ಅವಳಾಗ ಒತ್ಕವಳೆ ಇನ್ಯಾರಾಗಿದೆ ಓಡೋಗ್ಬಿಟ್ರೆ ಇಷ್ಟೊತ್ತಿಗೆ. ನೋಡಿ ಹೆಂಗೆ ಮಾತಾಡ್ತಾಳೆ. ಹಿಂಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವೇನೆ? ಇವಳಿಗೆ ಮಾತಾಡ್ಬೋದೇನೆ? ನೀನು ಹೇಳಸದ ಏನ್ ಕಾಳಕ್ಕ ತಲೆ ನರ್ ಬಂದು ನಿನಗೆ ಬುದ್ಧಿ ಬರಲಿಲ್ಲ ತಗೋ. ಅವಳು ಸೊಸೆ ಅವಳು ಕರ್ಕೋತಿಲ್ಲ ನಿನ್ಗೇನಾಯ್ತಿತ್ತು? ಅವಳ ಮನೆ ಬದ್ ಕಡೆ ಅವಳು ಕರ್ಕೊತಾಳೆ. ತಗಿ ಸುಮ್ಮನೆ ಹೋಗಮ್ಮ. ಮಂತಕ್ಕೆ ಮನೆ ಕ್ಯಾಮೆ ಇದ್ರೆ ಮಾಡೋದಮ್ಮ. ತಾಯಮ್ಮ ನೀನು ಹಂಗೆ ಹುರ್ಕೋತಿ ಕಣಮ್ಮ ಹುಡ್ಗಿ ಮೇಲೆ. ಒಂಚೂರು ಬಿಡಮ್ಮ, ಟಿವಿ ಪವಿ ನೋಡ್ಲಿ. ಏನೋ ಒಂದು ನಕ್ಸಾರ್ಕೊ ಒಂದು ಏನೋ ಒಂದು ಇದಕ್ಕೆ ಬಂದವಳೆ ಬೇಜಾರ್ಕೆ ಬಂದು ನೋಡ್ಕೊಬಿಟ್ಟಿರ್ಲಿವೆ. ಹುಡ್ಗಿ ಹೆಂಗೆ ಹತ್ಕೊಂಡು ನಿಂತಿದ್ದದು. ತಗಿ ಹೋಗ್ರಿ ಮಂತಕ್ಕೆ. ಅದೇನು ಕ್ಯಾಮೆ ಮಾಡೋದ್ರಿ ಹಿಂಗೆ ದಾರಿಲಿ ನಿಂತ್ಕೊಂಡು ಜಗಳ ನಕ್ಸರ ನೋಡ್ಬೇಕು. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಬಂದಿದೆ ನನಗೆ ಗೊತ್ತಿರಲ್ಲ ಕಣವ. ಗಳಿಗೆ ನೋಡ್ಕೊತಾಳೆ ಅಂತಿದ್ ಯಾವ ಕೆಲಸನೂ ಮುಟ್ಟಿಲ್ಲ. ಎಲ್ಲ ಹಂಗಂಗೆ ಬಿಟ್ಟು ಬಂದವಳೆ. ಬಾರಕ್ಕ ನೋಡು ಮನೆ ಗಂಟ ನೋಡ್ ಬರಕ. ಎಲ್ಲಾ ಕೆಲಸನೂ ಮಾಡಿದ್ದೀನಿ ಕಣಕ್ಕ. ನೀರ್ ತುಂಬಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಅಡುಗೆ ಮಡಗಿದ್ದೀನಿ. ಅಲ್ಲ ಎಲ್ಲಾನು ಮಾಡ್ಬಿಟ್ಟೆ ಬಂದಿದ್ದೀನಿ. ನಾನೇನಿಲ್ಲ ಕುತ್ಕೊಬಿಡ್ತಿದ್ದೆ. ಏನೋ ಒಂದ್ ಗಳಿಗೆ ಬತ್ತಿದ್ದಿ ಅಂತಂದ್ರು ಕೇಳ್ದೆ ಲಗ್ಗೋ ಅಂತ ಕುಣಿತಾವಳಕ್ಕ. ನಾನು ಮತ್ತೆ ಇವತ್ತ ಕೆಲಸ ಎಲ್ಲ ಮಾಡಿದಂತ ಟೈಮ ಯಾಕೆ ಟೈಮ ಹಿಂಗ್ ಹಿಂಗಾಡಿ ನಡೀರಿ. ಕ್ಯಾಮೆ ಇದ್ರೆ ಮಾಡ್ರಿ ಮನೇಲಿ. ನಡೀರಿ ಇಲ್ಲಿಗೆ ಇದ್ದ ಬಿಟ್ಬಿಟ್ಟು ನಡೀರಿ. ಕಾಳಿ ಎತ್ತು ಬಚಾವಾಗ್ಬಿಟ್ಟಿದ್ದೀನಿ. ನೀನು ಇನ್ನೊಂದು ಸಿಗು, ನಾನು ನೋಡ್ಕೊತೀನಿ ಮಾಡ್ಕೊಡ್ತೀನಿ ನಿನ್ಗೆ. ಇಲ್ಲ ಇದ್ದೀನಿ ಬಾ. ಯಾರ್ದು ಎದ್ಕೊಳ್ಳೋ ಮಗಳೇ ಅಲ್ಲ ನಾನು. ನನ್ನ ನಿಯತ್ತು ನಾನು ಕಾಪಾಡ್ತಾ ಇರೋದು. ಬಾ ನಿನ್ನ ನೋಡ್ಕೊತೀನಿ ನಾನೇ. ನೋಡ್ರಪ್ಪ ಇವರಿಬ್ರು ಹೆಂಗ್ ಜಗಳ ಆಡ್ತಾವ್ರೆ ಒಂದು ಟಿವಿ ಮಾತ್ಗೆ. ನಿಮಗೆ ಕತೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.